ಹಲೋ ಗೈಸ್, ಹೇಗಿದ್ದೀರಾ? ಕನ್ನಡದ ಸೂಪರ್ ಸ್ಟಾರ್, ಬಿಗ್ಗೆಸ್ಟ್ ಮಾಸ್ ಹೀರೋ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬೆಳೆದಿದ್ದು ಹೇಗೆ? ಅವರ ತಂದೆ ನಟರಾಗಿದ್ದರೂ ದರ್ಶನ್ ಸೂಪರ್ ಸ್ಟಾರ್ ಆಗಲೇಬೇಕು ಅಂತ ಏನೂ ಇಲ್ಲ. ತೂಗುದೀಪ ಶ್ರೀನಿವಾಸ್ ಅವರು ಕಲಾನಟನ ಪಾತ್ರ ಮಾಡುತ್ತಿದ್ದರು. ದರ್ಶನ್ ಚಿತ್ರರಂಗಕ್ಕೆ ಬರುವ ಮುನ್ನವೇ ತಮ್ಮ ತಂದೆ ತೀರಿಕೊಂಡರೂ ದರ್ಶನ್ ಸ್ಟಾರ್ ಹೀರೋ ಆದರು. ದೊಡ್ಡ ದೊಡ್ಡ ಸ್ಟಾರ್ಗಳ ಮಕ್ಕಳಷ್ಟು ಸೂಪರ್ ಸ್ಟಾರ್ ಆಗದಿದ್ದರೂ ದರ್ಶನ್ ಈ ರೇಂಜ್ಗೆ ಏರಿದ್ದು ಸಣ್ಣ ವಿಷಯವೇನಲ್ಲ. ಯಾರ ಬೆಂಬಲವೂ ಇಲ್ಲದೆ ದರ್ಶನ್ ಈ ರೇಂಜು ತಲುಪಲು ಎಷ್ಟು ಕಷ್ಟಪಡುತ್ತಾರೆ ಎಂಬುದನ್ನು ಊಹಿಸಬಹುದು. ದರ್ಶನ್ಗೆ ಡೈರೆಕ್ಟಾಗಿ ಸಿನಿಮಾದಲ್ಲಿ ನಾಯಕನಾಗಿ ಅವಕಾಶ ಸಿಗಲಿಲ್ಲ. ವೃತ್ತಿ ಬದುಕಿನ ಆರಂಭದಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡಿ ಆ ಮೂಲಕ ತಮ್ಮ ಪ್ರತಿಭೆಯನ್ನು ತೋರಿಸಿ ಹೀರೋ ಆಗಿ ಹಲವು ಸಿನಿಮಾಗಳನ್ನು ಮಾಡಿ ಸೂಪರ್ ಹಿಟ್ ಕೊಟ್ಟು ಈ ರೇಂಜ್ಗೆ ಏರಿದ್ದಾರೆ. ಸ್ನೇಹಿತರೆ, ನಿಮ್ಮಲ್ಲಿ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡಿಗನ ಬೆಂಬಲಿಸಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಹಣವನ್ನು ಪಾವತಿಸುವ ಅಗತ್ಯವಿಲ್ಲ ಸ್ನೇಹಿತರೆ, ಇದು ಉಚಿತ. ನನಗೆ ತಿಳಿದಂತೆ ದರ್ಶನ್ ಕೆರಿಯರ್ ಶುರು ಮಾಡಿದಾಗ ಕನ್ನಡದಲ್ಲಿ ದೊಡ್ಡ ಮಾಸ್ ಹೀರೋಗಳು ತುಂಬ ಕಡಿಮೆ ಇದ್ದರು. ಬೇರೆ ಭಾಷೆಗಳಲ್ಲಿ ಹಲವಾರಿದ್ದರು. ಆದರೆ ಆ ಸಮಯದಲ್ಲಿ ಕನ್ನಡದಲ್ಲಿ ಮಾಸ್ ಹೀರೋಸ್ ಕಡಿಮೆ ಇದ್ದರೂ ಕ್ರೇಜ್ ಗಳಿಸಲಿಲ್ಲ. ಆಗಷ್ಟೇ ಸರಿಯಾಗಿ ಎಂಟ್ರಿ ಕೊಟ್ಟು ಕರ್ನಾಟಕದ ಮಾಸ್ ಹೀರೋ ಅಂತ ಸಾಬೀತು ಮಾಡಿದ್ದಾರೆ ದರ್ಶನ್. ಕೆರಿಯರ್ ಆರಂಭದಲ್ಲಿ ತಲ್ಲಗಿದ್ದ ದರ್ಶನ್ ನಂತರ ತುಂಬ ದಪ್ಪ ಆದರು. ಕಲಾಸಿಪಾಲ ಸಿನಿಮಾದಲ್ಲೂ ಕೂಡ ತುಂಬ ದಪ್ಪಗಿದ್ದರು. ಆನಂತರ ದರ್ಶನ್ ಜಿಮ್ ಮಾಡಿ ತುಂಬ ಫಿಟ್ ಆಗಿ ಒಳ್ಳೆ ಸಿನಿಮಾಗಳು ಮಾಡಿ ಒಳ್ಳೆ ಹೆಸರು ಗಳಿಸಿದರು. ಕೆರಿಯರ್ ಸ್ಟಾರ್ಟಿಂಗ್ನಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡುತ್ತಿದ್ದಾಗಲೇ ಸೂಪರ್ ಹಿಟ್ ಆದ ಮೆಜೆಸ್ಟಿಕ್ ಸಿನಿಮಾದಲ್ಲಿ ಹೀರೋ ಆಗುವ ಅವಕಾಶ ಸಿಕ್ಕಿತ್ತು. ಆನಂತರ ದರ್ಶನ್ಗೆ ಇನ್ನಷ್ಟು ಮಾಸ್ ಸಿನಿಮಾಗಳಲ್ಲಿ ಅವಕಾಶ ಸಿಕ್ಕಿತ್ತು. ಅವು ಕೂಡ ಸೂಪರ್ ಹಿಟ್ ಆಯಿತು. ಆದ್ದರಿಂದ ದರ್ಶನ್ ಸೂಪರ್ ಸ್ಟಾರ್ ಆದರು. ಮೊದಲು ಮೆಜೆಸ್ಟಿಕ್ ಸಿನಿಮಾ ಸುದೀಪ್ ಅವರು ಮಾಡಬೇಕಿತ್ತು. ಆದರೆ ಆ ಟೈಮ್ನಲ್ಲಿ ಸುದೀಪ್ ಅವರು ಬ್ಯುಸಿ ಇರೋದರಿಂದ ಸುದೀಪ್ ಅವರು ಆ ಸಿನಿಮಾವನ್ನು ದರ್ಶನ್ ಅವರಿಗೆ ರೆಫರ್ ಮಾಡಿದ್ದಾರೆ ಎಂದು ಒಂದು ಇಂಟರ್ವ್ಯೂನಲ್ಲಿ ಸುದೀಪ್ ಅವರು ಹೇಳಿದ್ದಾರೆ. ಮುಖ್ಯವಾಗಿ ಅವರ ನಟನೆಯ ವಿಷಯಕ್ಕೆ ಬಂದರೆ ಅವರು ಮೆಜೆಸ್ಟಿಕ್ನಲ್ಲಿ ನೆಗೆಟಿವ್ ಶೇಡ್ನಲ್ಲಿ ಅದ್ಭುತವಾಗಿ ನಟಿಸಿದ್ದಾರೆ. ಮಚ್ಚಿ, ಜೀವನದಲ್ಲಿ ದೊಡ್ಡ ಮನುಷ್ಯ ಆಗಬೇಕು ಅಂದರೆ ಚಿಲ್ಲರೆ ಕೆಲಸ ಮಾಡೋದನ್ನ ಬಿಡಬೇಕು. ನಂತರ ಕರಿಯ ಚಿತ್ರದಲ್ಲೂ ಕೂಡ ಚೆನ್ನಾಗಿ ನಟಿಸಿದ್ದಾರೆ. ಅವರು ಕರಿಯ, ದಾಸ, ಕಲಾಸಿಪಾಲ್ಯ ಮತ್ತು ಗಜದಂತಹ ಹಲವಾರು ಬ್ಲಾಕ್ ಬಸ್ಟರ್ ಚಿತ್ರಗಳಲ್ಲಿ ಕಾಣಿಸಿಕೊಂಡರು. ಜೊತೆಗೆ ಆದಿತ್ಯರೊಂದಿಗೆ ಸ್ನೇಹನ, ಪ್ರೀತಿನ ಮತ್ತು ಉಪೇಂದ್ರ ಅವರೊಂದಿಗೆ ಅನಾಥರು ಮುಂತಾದ ಬಹು ತಾರಾಗಣಗಳಲ್ಲಿ ಕಾಣಿಸಿಕೊಂಡರು. ನಾನು ನೋಡಿದ ಮೊದಲ ದರ್ಶನ್ ಸಿನಿಮಾ ದಾಸ. ಮತ್ತು ನೀವು ನೋಡಿದ ದರ್ಶನ್ ಮೊದಲ ಸಿನಿಮಾ ಯಾವುದು ಅಂತ ಕಾಮೆಂಟ್ನಲ್ಲಿ ಹೇಳಿ. ಹಾಗೆ ನೀವು ಎಲ್ಲಿಂದ ಈ ವಿಡಿಯೋವನ್ನು ನೋಡುತ್ತಿದ್ದೀರಾ ಎಂಬುದನ್ನು ಸಹ ಕಾಮೆಂಟ್ನಲ್ಲಿ ಮೆನ್ಷನ್ ಮಾಡಿ. ಇನ್ನು ದರ್ಶನ್ ಕುಟುಂಬಕ್ಕೆ ಬರುವುದಾದರೆ ದರ್ಶನ್ ಫೆಬ್ರವರಿ 16, 1977 ಕರ್ನಾಟಕದ ಕೊಡಗು ಪೊನ್ನಂಪೇಟೆಯಲ್ಲಿ ತೂಗುದೀಪ ಶ್ರೀನಿವಾಸ್ ಮತ್ತು ಮೀನಾ ದಂಪತಿಗೆ ಜನಿಸಿದರು. 2000ರಲ್ಲಿ ಅವರು ವಿಜಯಲಕ್ಷ್ಮಿ ಎಂಬ ಸೋದರ ಸಂಬಂಧಿಯನ್ನು ವಿವಾಹವಾದರು ಮತ್ತು ಅವರಿಗೆ ವಿನೀಶ್ ಎಂಬ ಮಗವಿದ್ದನು. ದರ್ಶನ್ ಅವರು ರಿಯಲ್ ನೇಮ್ ಹೇಮಂತ್ ಕುಮಾರ್. ದರ್ಶನ್ಗೆ ಒಬ್ಬ ಸಹೋದರಿ ದಿವ್ಯಾ ಮತ್ತು ಕಿರಿಯ ಸಹೋದರ ದಿನಕರ್ ತೂಗುದೀಪ. ಇವರು ಚಲನಚಿತ್ರ ನಿರ್ದೇಶಕ, ಚಿತ್ರಕಥೆಗಾರ ಮತ್ತು ನಿರ್ಮಾಪಕ. ತೂಗುದೀಪ ಪ್ರೊಡಕ್ಷನ್ಸ್ ಅನ್ನು ನಡೆಸುತ್ತಿದ್ದಾರೆ. ಬಾಲ್ಯದಲ್ಲಿ ದರ್ಶನ್ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣವನ್ನು ಮೈಸೂರಿನಲ್ಲಿ ಮುಗಿಸಿದ್ದರು. ಚಲನಚಿತ್ರಗಳಿಗೆ ಪ್ರವೇಶಿಸುವ ಮೊದಲು ದರ್ಶನ್ ಕೆಲವು ಟೆಲಿ ಧಾರಾವಾಹಿಗಳು ಮತ್ತು ಟೆಲಿ ಶೋಗಳಲ್ಲಿ ಕಾಣಿಸಿಕೊಂಡರು. ಸೆಪ್ಟೆಂಬರ್ 9, 2011 ವಿಜಯನಗರ ಪೊಲೀಸರು ಅವರ ಪತ್ನಿ ವಿಜಯಲಕ್ಷ್ಮಿ ಮೇಲೆ ಹಲ್ಲೆ ಮಾಡಿದ ಆರೋಪದಲ್ಲಿ ದರ್ಶನ್ ಅವರನ್ನು ಮೊದಲ ಬಾರಿಗೆ ಬಂಧಿಸಿದರು. ದರ್ಶನ್ ವಿರುದ್ಧ ಕೊಲೆ ಯತ್ನ ಮತ್ತು ಕೌಟುಂಬಿಕ ದೌರ್ಜನ್ಯದ ಪ್ರಕರಣವನ್ನು ದಾಖಲಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಯಿತು ಮತ್ತು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲಾಯಿತು. ನಂತರ ಒಂದಷ್ಟು ದಿನ ಹೆಂಡತಿ ಮಕ್ಕಳ ಜೊತೆ ಚೆನ್ನಾಗಿದ್ದ ದರ್ಶನ್ಗೆ ನಂತರ ದುರಾದೃಷ್ಟ ಬಂದು ಅವರ ಜೀವನವೇ ಬದಲಾಯಿತು. ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬರಿಗೂ ಜೀವನದಲ್ಲಿ ಏರಿಳಿತಗಳಿವೆ. ದರ್ಶನ್ ವಿಚಾರದಲ್ಲೂ ಇದೆ. ದರ್ಶನ್ ಬಳ್ಳಾರಿ ಜೈಲಿನಲ್ಲಿರುವುದು ಈಗ ಎಲ್ಲರಿಗೂ ಗೊತ್ತೇ ಇದೆ. ಸ್ನೇಹಿತರೆ, ಒಂದು ವಿಷಯ ನೆನಪಿಡಿ, ಜೀವನದಲ್ಲಿ ಕಷ್ಟಗಳು ಸಹಜ, ಆದರೆ ಶಾಶ್ವತವಲ್ಲ. ಇಂದಿನಂತೆ ನಾಳೆ ಇರುವುದಿಲ್ಲ, ಆ ದಿನ ಅಷ್ಟೇ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ದರ್ಶನ್ ಅಭಿಮಾನಿಗಳು ಈ ವಿಡಿಯೋವನ್ನು ಶೇರ್ ಮಾಡಿ.